ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಸೆಕೆಂಡ್ PUC ಹಿಸ್ಟ್ರಿ ಇತಿಹಾಸದ ಕೀ ಉತ್ತರವನ್ನು ನೋಡ್ತಾ ಹೋಗೋಣ. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಒಂದೇ ವಿಡಿಯೋದಲ್ಲಿ ಕೀ ಆನ್ಸರ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಕ್ವಶನ್, ದ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್ ಫಾರ್ ಅನ್ಅರ್ಥಿಂಗ್ ಸೋರ್ಸಸ್ ಈಸ್ ಆಪ್ಷನ್ C is the right answer. Second question, the most famous ruler amongst the Ganga kings is option C is the right answer. Third question, the capital of Pallavas is option D. Fourth question, the founder of Bengaluru, option A. Fifth question, which report is called the Magan? ಇದಕ್ಕೆ ಫಿಫ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನಾವೀಗ ನೋಡ್ತಾ ಹೋಗೋದಾದರೆ, ದ ವರ್ಡ್ ಮೊಹೆಂಜೊದಾರೋ ಮೀನ್ಸ್ ದ ಮೌಂಡ್ ಆಫ್ ದ ಡೆಡ್. ದ 23rd ತೀರ್ಥಂಕರ ವಾಸ್ ಪಾರ್ಶ್ವನಾಥ್. ಡ್ಯಾಶ್ ವಾಸ್ ದ ಫೇಮಸ್ ಬುಕ್ ಆಫ್, ಅದಕ್ಕೆ ಕಿತಾಬ್ ಹು ಇಂದ್. Next, 9th question, dash was the first Portuguese victory in India. Francis D. Almeida. 10th question, dash movement was started by Sir Syed Ahmad Khan. The Aligarh. Match the following ನ ನಾವು ನೋಡೋದಾದರೆ, ದಯಾರಾಮ್ ಶಾನಿ, ಅದಕ್ಕೆ ಇಲ್ಲಿ ಡಿಸ್ಕವರ್ಡ್ ಹರಪ್ಪ, ಕನಿಷ್ಕ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಕುಶಾನ್ಸ್, ಬಸವೇಶ್ವರ, ಶಕ್ತಿ ಇದೆಯಲ್ಲ ಫಸ್ಟ್ ಅದು. ನೆಕ್ಸ್ಟ್ ಲಾರ್ಡ್ ಡಾಲೋಸ್ಲಿ, ಡಕ್ಟ್ರೈನ್ ಆಫ್ ಲ್ಯಾಪ್ಸೆ, ವಲ್ಲಭಾಯ್ ಪಟೇಲ್, ಐರನ್ ಮ್ಯಾನ್ ಆಫ್ ಇಂಡಿಯಾ. ಒನ್ ವರ್ಡ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಹೂ ರೋಟ್ ದ ಬುಕ್ ಇಂಡಿಕಾ, ಇದಕ್ಕೆ Who wrote the book Indica? The Greek ambassador Megasthenes at court of King Chandragupta Mayura wrote the book. ಅಲ್ಲಿ ಮೆಗಸ್ತಾನಿ ಅನ್ನೋದು ಇಂಪಾರ್ಟೆಂಟ್. ವಿಚ್ ವಾಸ್ ದ ಇನ್ಸ್ಕ್ರಿಪ್ಷನ್ ಇಶ್ಯೂಡ್ ಬೈ ಗೌತಮಿ? ಸೊ ಎರಡನೇ ಕ್ವಶನಿಗೆ ನಾಸಿಕ್. 13ನೇ ಕ್ವಶನ್ಗೆ. 14th ಕ್ವಶನ್ಗೆ ಹೂ ವಾಸ್ ದ ಫೌಂಡರ್ ಆಫ್ ಕದಂಬ ಡೈನೆಸ್ಟಿ? ಮಯೂರ ವರ್ಮ. ವಾಟ್ ಈಸ್ ದ ಶಿವಪ್ಪ ನಾಯಕ ಶಿಸ್ತು? ಸೊ ಇಲ್ಲಿ ರೆವೆನ್ಯೂ ರಿಫಾರ್ಮ್ಸ್, ಅದರಲ್ಲಿ ಇಂಟ್ರೊಡ್ಯೂಸ್ ದ ಲ್ಯಾಂಡ್ ರೆವೆನ್ಯೂ ರಿಫಾರ್ಮ್ಸ್ ವಿಚ್ ಆರ್ ಕಾಲ್ಡ್ ಶಿವಪ್ಪ ನಾಯಕ ಶಿಸ್ತು. 16th ಕ್ವಶನ್, ಹೂ ಗೇವ್ ದ ಕಾಲ್ ಗೋ ಬ್ಯಾಕ್ ಟು ವೇದ? ಸ್ವಾಮಿ ದಯಾನಂದ ಸರಸ್ವತಿ. ಐ ಹೋಪ್ ಇನ್ನೆಲ್ಲ ಕೂಡ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಗಮನಿಸ್ಬೋದು, ನಾನು ಏನು ನಿಮಗೆ 5 ಮಾರ್ಕ್ಸು 10 ಮಾರ್ಕ್ಸು ಮತ್ತು ಕ್ರೋನಾಲಜಿಕಲ್ ಆರ್ಡರ್ ಕೊಟ್ಟಿದ್ದೆ, ಆ ಒಂದು ಕ್ವಶನ್ಗಳೇ ಇಲ್ಲಿ ರಿಪೀಟ್ ಆಗಿದೆ. ಮತ್ತು ಇಂಡಿಯಾ ಮ್ಯಾಪ್ನ ಪ್ಲೇಸಸ್ ಮಾಡೋದು ಕೂಡ ಅದೇ ಬಂದಿದೆ. ಇಲ್ಲಿ 38th ಕ್ವಶನ್ನ ನಾವಿಲ್ಲಿ ನೋಡೋದಾದರೆ ಯಾವ ರೀತಿ ಬರುತ್ತೆ ಅಂತ ಅನ್ನೋದಾದರೆ, ಸೊ ಇಲ್ಲೇನಿದೆ, ಇದು 2, 3, 4, 1 ಈ ಒಂದು ಆರ್ಡರಲ್ಲಿ ಬರುತ್ತೆ. ಇಷ್ಟನ್ನು ಬರೆದ್ರೆ 4 ಮಾರ್ಕ್ಸ್ನ ತೊಗೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಪ್ಲೇಸಸ್, ಇಂಡಿಯಾ ಮ್ಯಾಪ್ದು ಪ್ಲೇಸಸ್ ಕೂಡ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಕನ್ನಡ ಮೀಡಿಯಮ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಮೂಲ ಆಧಾರಗಳನ್ನು ಎಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗತ್ಯ? ಆಪ್ಷನ್ ಸಿ ಆಗಿರುತ್ತೆ. ಸೊ ಇದು 2ನೇ ಕ್ವಶನು. ಗಂಗರ ಪ್ರಸಿದ್ಧ ದೊರೆ? ಆಪ್ಷನ್ ಸಿ. 3ನೇದು ಪಲ್ಲವರ ರಾಜಧಾನಿ? ಆಪ್ಷನ್ ಡಿ. 4ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಹಾಗೆ 5ನೇ ಕ್ವಶನ್ಗೆ ಸರಿಯಾದ ಉತ್ತರ ಕೂಡ ಆಪ್ಷನ್ ಎ ಆಗಿರುತ್ತೆ. ಬಿಟ್ಟ ಸ್ಥಳ ನಾವು ನೋಡ್ತಾ ಹೋಗೋದಾದರೆ, ಮೊಹೆಂಜೊದಾರೋ ಪದದ ಅರ್ಥ ಸತ್ತವರ ಗುಡ್ಡ. 7ನೇ ಕ್ವಶನ್, ಡ್ಯಾಶ್ನು 23ನೇ ತೀರ್ಥಂಕರರು? ಪಾರ್ಶ್ವನಾಥ. 8ನೇ ಕ್ವಶನ್ಗೆ ಸರಿಯಾದ ಉತ್ತರ ಕಿತಾಬ್ ಉಲ್ ಹಿಂದ್. 9ನೇ ಕ್ವಶನ್ಗೆ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಿ. 10ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಲ್ಗಿರ್. ನೆಕ್ಸ್ಟ್ ವಂದಿಸಿ ಬರೆಯಿರಿ ನಾವು ನೋಡ್ತಾ ಹೋಗೋದಾದರೆ, ದಯಾನಂದ ಸರಸ್ವತಿ, ಹರಪ್ಪ ಶೋಧನೆ. ಕಾನಿಷ್ಕ, ಇದಕ್ಕೆ ಕುಶಾನರ ಪ್ರಸಿದ್ಧ ದೊರೆ. ಬಸವೇಶ್ವರರು, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಲಾರ್ಡ್ ಡಾಲೋಸ್ಲಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ವಲ್ಲಭಾಯ್ ಪಟೇಲ್, ಭಾರತದ ಉಕ್ಕಿನ ಮನುಷ್ಯ. ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು? ಮೆಗಸ್ತಾನಿ. ಗೌತಮಿ ಬಾಲಶ್ರೀಯು ಹೊರಡಿಸುವ ಶಿಲಾಶಾಸನ ಯಾವುದು? ನಾಸಿಕ್. ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರವರ್ಮ. ಶಿವಪ್ಪ ನಾಯಕನ ಶಿಸ್ತು ಎಂದರೇನು? ಕಂದಾಯ ಸುಧಾರಣೆ. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು? ದಯಾನಂದ ಸರಸ್ವತಿ. ಇನ್ನು 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸಿಂದು ಪ್ರತಿಯೊಬ್ಬರು ಕೂಡ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನೀವು ಗಮನಿಸ್ಬೋದು, ನಾನು ಏನು 5 ಮಾರ್ಕ್ಸು 10 ಮಾರ್ಕ್ಸ್ 2 ಮಾರ್ಕ್ಸಿನ ಕೊಟ್ಟಿದ್ದೆ, ಅದೇ
ಕ್ವಶನ್ಸ್ ಕೂಡ ಬಂದಿದೆ. ಸೊ ನೆಕ್ಸ್ಟ್ ನಾವು ಕಾಲಾನುಕ್ರಮ ನೋಡ್ತಾ ಹೋಗೋಣ. ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಕಾಲಾನುಕ್ರಮದಲ್ಲಿ ಇಲ್ಲಿ ಕ್ವಶನ್ನು ಮಿಸ್ ಆಗಿದೆ. ಸೊ ಅದಕ್ಕೆ ಆರ್ಡರ್ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ 2, 3, 4, 1 ಅನ್ನೋದು ರೀತಿ ಬರುತ್ತೆ. ಸೊ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ನೀವು ಗಮನಿಸ್ಬೋದು. ಸೊ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.